ನೋಡುತ್ತಿರಿ ದೇವತೆಗಳೇ, ಹನುಮಂತ ಈ ಅವಮಾನವನ್ನು ಆಧಾರವಾಗಿ ಮಾಡಿಕೊಂಡು ಭಕ್ತಿವನದಲ್ಲಿ ಕಾಂತಿ ಹರಡಿಸೋ ರತ್ನದ ಹಾಗೆ ಪ್ರಕಾಶಿಸುತ್ತಾನೆ. ಹೇಗೆ ತನ್ನ ಅಹಂಕಾರವನ್ನು ತ್ಯಾಗ ಮಾಡಿ ರಾಮನ ರತ್ನ ಎಂಬ ಸ್ಥಾನವನ್ನು ಪಡೆಯುತ್ತಾನೆ ಎಂದು. ಶ್ರೀರಾಮ ರಾಮ ರಾಮೇ. ಹನುಮಂತ ನನ್ನನ್ನು ಪೂಜಿಸಿ ಭಗವಂತನ ಹಾಗೆ ನೋಡುತ್ತಿದ್ದಾನೆ. ಪ್ರಭು, ನೀವು ಹೇಳಿದ ಮೇಲೂ ಮಾತೆ ಏಕೆ ಹಿಂತಿರುಗಿ ಬರಲಿಲ್ಲ ಪ್ರಭು? ಎಲ್ಲಿದ್ದಾನೆ ರಾಮ? ರಾಜಗುರು ವಸಿಷ್ಠರನ್ನು ಭೇಟಿ ಮಾಡಲು ಹೋಗಿದ್ದರು. ಆ ಅಸುರ ಅವರನ್ನು ಎಲ್ಲಿಗೆ ಕರೆದುಕೊಂಡು ಹೋಗಿದ್ದಾನೆ ಎಂದು ತಿಳಿಯುತ್ತಿಲ್ಲ. ಮೊದಲೇ ನಿನಗೆ ಎಚ್ಚರಿಸಲಿಲ್ಲವೇ? ಎಲ್ಲದಕ್ಕೂ ಈ ವಾನರನೇ ಕಾರಣನೆಂದು. ಸೈನಿಕರೇ, ಬಂಧಿಸಿ ಇವನನ್ನು. ನಾನು ಕೇಸರಿ ನಂದನ ಹಾಗೂ ಅಂಜನಿ ಪುತ್ರ ಹನುಮಂತ. ನಾನು ಅಗ್ನಿಯನ್ನು ಆಹ್ವಾನಿಸುತ್ತಿದ್ದೇನೆ. ನೀನು ಋಷಿವರ್ಯರಿಗೆ ಯಜ್ಞ ಮುಂದುವರಿಸಲು ಹೇಳಿದ್ದಕ್ಕೆ ಈಗ ಸರಿಯಾದ ಬೆಲೆಯನ್ನು ತರಲೇಬೇಕು. ಜೈ ಬಜರಂಗಬಲಿ, ಸೋಮವಾರದಿಂದ ಶನಿವಾರ ಸಂಜೆ 5:30ಕ್ಕೆ.